ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಹುಷಾರಿಲ್ಲ, ನನಗೆ 3 ಡೇಸ್ ಆಯಿತು, ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಅಂದರೆ ಮೈಂಡ್ ವರ್ಕ್ ಆಗ್ತಿದೆ, ಬಾಡಿ ವರ್ಕ್ ಆಗ್ತಿದೆ, ಗಂಟ್ಲು ಮಾತ್ರ ನೋವ್ತಾ ಇದೆ. ಈನಾ ಕ್ಯಾನ್ ಐ ಗೆಟ್ ಅ ಮಿನಿಟ್? ಐ ಆಮ್ ಟಾಕಿಂಗ್ ಆನ್ ದ ವಿಡಿಯೋ. ಸೊ ಅದಕ್ಕೋಸ್ಕರ ಈಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿ ಬಂದಿದ್ದೀನಿ. ಸ್ವಲ್ಪ ಸ್ನಾನ ಮಾಡಿದ ಹಾಬೇಗೋ ಏನೋ, ಸ್ವಲ್ಪ ಥ್ರೋಟ್ ಇಸ್ ಫೈನ್. 3 ದಿವಸದಿಂದ ಮಾತಾಡಿಲ್ಲ, ಅದು ಹೆಂಗಿರೋಕ್ಕಾಗುತ್ತೆ? ಐ ಕ್ಯಾನಾಟ್ ಸ್ಟೇ ಲೈಕ್ ದಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವ್ಲಾಗ್. ಯಾರೋ ಒಬ್ಬರು ಸಖತ್ತಾಗಿ ಕಮೆಂಟ್ ಹಾಕಿದ್ರು, ಶ್ವೇತಾ ಏನಂತ, ಪಿಲಾಟೀಸ್ ಮಾಡ್ತೀರಾ ಅಂದರೆ ಜಸ್ಟು ಹೇಳೋದಲ್ಲ, ತೋರಿಸ್ಬೇಕು ಎಲ್ಲಿ ಹಿಂಗೆ ಮಾಡ್ತೀರಾ, ಅದರಿಂದ ಏನು ಉಪಯೋಗ ಆಗಿದೆ ಅದು ಇದು ಅಂತ. ಸೊ ಅದಕ್ಕೆ ನಾನು ಒಂದು 10 ರಿಂದ 15 ನಿಮಿಷ ಮುಂಚೆ ಹೋಗ್ಬಿಟ್ಟು ಆ ಫೆಸಿಲಿಟಿನ ಶೂಟ್ ಮಾಡಿಕೊಂಡು ನಾನು ಹೇಗೆ ಮಾಡ್ತೀನಿ ಅಂತೆಲ್ಲ ಶೂಟ್ ಮಾಡಬೇಕು. ಸೊ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಆ್ಯಂಡ್ ಆಲ್ಸೋ ನೋ ಸ್ಕ್ರೀನ್ ಟೈಮ್ ಅಂದರೆ ಏನೇನು ಮಾಡ್ತೀರಾ ಅಂತ ಅಂದರು. ನಾನು ಅಂದ್ಕೊಂಡೆ ಅವಾಗ ಇದಪ್ಪ ಟಾಪಿಕ್ ಅಂದರೆ, ಯಾಕಂದರೆ ನಾನು ಇಡೀ ದಿನ ಶೂಟ್ ಮಾಡ್ಬೋದು, ಆ್ಯಂಡ್ ಅಟ್ಲೀಸ್ಟ್ ಒಂದು 5-6 ಅವರ್ಸ್ ವೀಡಿಯೋ ಶೂಟ್ ಮಾಡ್ಬೋದು ನಾನು. ಸೊ ಇವತ್ತು ಒಂದಷ್ಟು ಆ್ಯಕ್ಟಿವಿಟೀಸ್ನ ನಾನು ಕವರ್ ಮಾಡಿದ್ದೀನಿ ಆಯಿತಾ. ಬೆಳಗ್ಗೆಯಿಂದ ತೋರಿಸ್ತೀನಿ ಏನೆಲ್ಲ ಮಾಡಿದ್ದೀವಿ ಅಂತ. ಆ್ಯಂಡ್ ಇವಾಗೂ ನೋಡಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ, ಬಿಕಾಸ್ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಡೋಂಟ್ ಹ್ಯಾವ್ ಸ್ಕ್ರೀನ್, ರೈಟ್? ಅಲ್ಲ, ಇದ್ರ ಮೇಲೆ ನಡ್ಬಿಟ್ಟು ಅದು ಬಟನ್ ಆನ್ ಮಾಡ್ಬಿಟ್ಬಾರ, ಅಲ್ಲಿ ಲೈಟ್ ಬರ್ತಿದೆಯಲ್ಲ. ಪೆಪ್ಪರ್ ಹುಷಾರಾಗಿಟ್ಕೋ. ಮೋಸ ಮೋಸ. ಎಸ್, ಇದು ನನ್ನ ಮೊದಲನೆಯ ಟ್ರಿಕ್ಕು. ಯಾವುದಾದ್ರೂ ಬ್ಯಾಲೆನ್ಸಿಂಗ್ ರಿಲೇಟೆಡ್ ಟಾಯ್ಸ್ನ ಇಲ್ಲಿ ಹಾಕ್ತೀನಿ. ಮುಂಚೆ ಅವಳ ಹತ್ರ ಬ್ಯಾಲೆನ್ಸಿಂಗ್ ಸ್ಟೋನ್ಸ್ ಥರ ಇತ್ತು, ಈಗ ಸದ್ಯಕ್ಕೆ ಈ ಟ್ರ್ಯಾಕೇ ಇದೆ. ಇದನ್ನು ಹಲವಾರು ರೀತಿ ಶೇಪ್ ಚೇಂಜ್ ಮಾಡ್ತಾ ಹಾಕ್ಬೋದು. ಈಗ ಸದ್ಯಕ್ಕೆ ನಾನು ಈ ಶೇಪಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದನ್ನು ಪಾರ್ಟ್ ಬೈ ಪಾರ್ಟ್ ಬಿಚ್ಚಿ ನಾವು ಒಳಗಡೆ ಇಡ್ಬೋದು. ಸೊ ಇದೇನು ಜಾಸ್ತಿ ಜಾಗ ತೊಗೊಳ್ಳಲ್ಲ. ವೆನ್ ಯು ಫೋಲ್ಡ್ ಇಟ್ ಬ್ಯಾಕ್ ಆ್ಯಂಡ್ ಪುಟ್ ಇಟ್ ಬ್ಯಾಕ್ ಇನ್ ದ ಕಬರ್ಡ್, ತುಂಬಾ ಚಿಕ್ಕದಾಗಿ ಸ್ಟೋರ್ ಮಾಡ್ಬೋದು. ಇದರಲ್ಲಿ ಮಕ್ಕಳು ಫಿಸಿಕಲ್ ಮೂವ್ಮೆಂಟ್ಸ್ನ ಮಾಡ್ತಾರೆ, ಮತ್ತು ಫೋಕಸ್ ಮಾಡೋದನ್ನು ಕಲಿತಾರೆ, ಮತ್ತು ಬ್ಯಾಲೆನ್ಸಿಂಗ್ ಕೂಡ ಕಲಿತಾರೆ. ಸೊ ಇದೇ ಥರ ಈಗ ನೋಡಿದ್ರಲ್ಲ, ಇಡೀ ದಿನ ಇದೇ ಥರ ಆಟ ಆಡೋದು. ಆ್ಯಂಡ್ ಇವತ್ತಿಗೆ 2.5 ವೀಕ್ಸ್ ಆಯಿತು ಮೀನಾ ಪಾಪುರು ಸ್ಕೂಲ್ ಅಥವಾ ಡೇ ಕೇರ್ಗೆ ಹೋಗಿ. ಬಿಕಾಸ್ ಏನಾದರೂ ಒಂದು ಹುಷಾರಿರ್ತಾ ಇರಲಿಲ್ಲ. ಬೇಸಿಕಲಿ ಸ್ಟಮಕ್ ಬಗ್ ಆಗಿತ್ತು. ಆ್ಯಂಡ್ ಎವ್ರಿಬಡಿ ಎಲ್ಲೋ ನಡೀತಾ ಇದೆ ಈ ಏರಿಯಾನಲ್ಲಿ, ಸ್ಟಮಕ್ ಬಗ್ ಅದು ಇದು ಹುಷಾರು ತಪ್ಪದೆಲ್ಲ. ಸೊ ಇವಾಗ ಸದ್ಯಕ್ಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಕಾಫ್ಗೆ ಅಂತ ಇಂಡಿಯಾದಿಂದ ಟೀ ಕಲ್ಚರ್ಸ್ ಆಫ್ ದ ವರ್ಲ್ಡ್ ಬ್ರ್ಯಾಂಡ್ನಿಂದ ಒಂದು ಥ್ರೋಟ್ ರೆಸ್ಕ್ಯೂ ಅಂತ ಒಂದು ಟೀ ತೊಗೊಂಬಂದಿದ್ದೀನಿ. ಅದನ್ನ ಕುಡಿಯೋಕ್ಕೆ ಇವತ್ತು ಚಾನ್ಸ್ ಸಿಕ್ಕಿದೆ. ಬ್ರೈಟ್ ಸೈಡ್ ಆಫ್, ಇದು ಇಂಡಿಯಾನಲ್ಲೇ ಸಿಗೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಇದು ಮತ್ತು ಆರ್ಗ್ಯಾನಿಕ್ ಇಂಡಿಯಾ ಅದು ಆ ಬ್ರ್ಯಾಂಡ್ದು ನನಗೆ ತುಂಬಾ ಇಷ್ಟ, ಟೀ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ನನಗೆ ನನ್ನ ಫ್ರೆಂಡ್ ನೆನ್ನೆ ಚೈನಾಗೆ ಹೋಗಿದ್ರು. ಅವರು ಚೈನಾನಲ್ಲಿ ಟೀ ಎಸ್ಟೇಟ್ಸ್ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಒಂದು ಟೀನ ತಂದು ಕೊಟ್ಟಿದ್ದಾರೆ. ಗಂಟ್ಲೆಲ್ಲ ಸರಿ ಹೋದ್ಮೇಲೆ ಈ ಟೀನ ಮಾಡಿಕೊಂಡು ಕುಡಿಬೇಕು. ಅಲ್ಲಿವರೆಗೂ ಇಟ್ಸ್ ಫ್ರಾಮ್ ಇಂಡಿಯಾ, ಟೀ ಕಲ್ಚರ್ ಆಫ್ ದ ವರ್ಲ್ಡ್. ಇದು ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಬ್ರ್ಯಾಂಡ್ ಬಗ್ಗೆ ಫಸ್ಟ್ ಟೈಮ್ when I came across this brand, it was in 2016. ಗೋದ್ರೇಜ್ ನೇಚರ್ಸ್ ಬಾಸ್ಕೆಟ್ ಇದೆ ಅಲ್ವಾ ಕೋರ್ಮಂಗ್ಲಾನಲ್ಲಿ, ಅದ್ರ ಒಳಗಡೆ ಚಿಕ್ಕದಾಗಿ ಒಂದು ಸ್ಟಾಲ್ ಹಾಕ್ಬಿಟ್ಟು ಮಾರ್ತಾ ಇದ್ರು. ಆ್ಯಂಡ್ ಅಲ್ಲಿ ನಾನು ಜಾಸ್ಮಿನ್ ಪರ್ಲ್ ಟೀನೋ ಅಥವಾ ವೈಟ್ ಲೀಫ್ ಟೀನೋ ಏನೋ ತೊಗೊಂಡಿದ್ದೆ. ಬಾಲ್ಸ್ ಥರ ಮಾಡಿರ್ತಾರೆ. ರಿಯಲಿ ನೈಸ್. ಅವತ್ತಿಂದನೂ ನಂಗೆ ತುಂಬ ಇಷ್ಟ. ಬಟ್ ಆವಾಗ ತೊಗೋಬೇಕಂದ್ರೆ 100 ಗ್ರಾಮ್ಸ್ಗೋ ಎಷ್ಟಕ್ಕೋ 1800 rupees ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಇತ್ತು ಆಯಿತಾ. ನಾನು 50 ಗ್ರಾಮ್ಸ್ ತೊಗೊಂಡಿದ್ದೆ, 900 rupeesನ ಕೊಟ್ಬಿಟ್ಟು. ಆ್ಯಂಡ್ ಅವಾಗೇ ನನಗೆ ಬೈತಾಯಿದ್ರು ಮನೆಯಲ್ಲಿ, ಇವಳು ಏನು ದೊಡ್ಡ ಮನುಷ್ಯ 900 rupees ಕೊಟ್ಬಿಟ್ಟು ಟೀ ತೊಗೊಂಬಂದಿದ್ದಾಳೆ ಅಂತ. ಆ್ಯಂಡ್ ಬಟ್ ರಾಮ್ ಅವಾಗ ನನಗೆ ವಿ ವರ್ ಸ್ಟಿಲ್ ಡೇಟಿಂಗ್. ಸೊ ಅವ್ನು ತುಂಬಾ ನನಗೆ ಕರ್ಕೊಂಡೋಗ್ಬಿಟ್ಟು ಗೋದ್ರೇಜ್ ನೇಚರ್ಸ್ ಬಾಸ್ಕೆಟಲ್ಲಿ ಹಿ ವುಡ್ ಟ್ರೈ ಟು ಗೆಟ್ ದೀಸ್ ಫ್ಯಾನ್ಸಿ ಟೀಸ್ ಅದು ಇದು ಎಲ್ಲ. ಆ್ಯಂಡ್ ಇವಾಗೂ ಅದೇ ಬ್ರ್ಯಾಂಡ್ಗೆ ಅದನ್ನೆಲ್ಲ ನೋಡಿದ್ರೆ, ಆ್ಯಂಡ್ ಇವಾಗೂ ಅದೇ ಬ್ರ್ಯಾಂಡ್ ಏನಾದರೂ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ತೊಗೊಂಡು ಬರಬೇಕು ಅಂತ. ಸೊ ಕನ್ಸಿಸ್ಟೆಂಟಾಗಿ ನಾನು 9 ಇಯರ್ಸಿಂದ ಟ್ರೈ ಮಾಡಿದ್ದೀನಿ ಈ ಒಂದು ಬ್ರ್ಯಾಂಡ್ನ. ನನ್ನ ರಿವ್ಯೂ ಬಂದ್ಬಿಟ್ಟು ದಿಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಇಟ್ಸ್ ಅ ಮಸ್ಟ್ ಟ್ರೈ.
and ingredients are really high quality. That's how I feel. Reviews nodi, you can give it a try. I really like this. ತೋರಿಸ್ತೀನಿ. You can see ಎಷ್ಟು ಚೆನ್ನಾಗಿದೆ. You can see lavender. ಇದು ಈ ಸಲ ಇಂಡಿಯಾಕ್ಕೆ ಹೋದಾಗ ತಂದಿದ್ದು. ಅಷ್ಟೊಂದೇನು ಕಲರ್ ಎಲ್ಲ ಹೋಗೋದೆಲ್ಲ ಆಗಿಲ್ಲ. At least ನಾನು ಒಂದು 4 minutes ಆದರೂ by the way, another thing that you should know about this tea, ನಾನೇನು ಮಾಡ್ತೀನಿ ಅಂದರೆ ಈ ಟೀ ಬ್ಯಾಗ್ನ ಸ್ವಲ್ಪ ಹೊತ್ತು ಆದಮೇಲೆ ಇದು ಡಿಪ್ ಮಾಡಿ ಸೈಡಲ್ಲಿ ಇಟ್ಮೇಲೆ ನಾನು ಇನ್ನೊಂದು 2-3 ಟೈಮ್ಸ್ ಅದಕ್ಕೆ ನೀರು ಹಾಕ್ಕೊಂಡು ಕುಡಿತೀನಿ. ಬಿಕಾಸ್ ಐ ಸ್ಟಿಲ್ ಫೀಲ್ ಅದರಲ್ಲಿ ಅಷ್ಟು ಸ್ಟ್ರೆಂತ್ ಇದೆ ಅಂತ. ಸೊ ದ ಸ್ಮೆಲ್ ಇಸ್ ರಿಯಲಿ ಗುಡ್. ಡೆಫಿನೆಟ್ಲಿ ಯು ಗೈಸ್ ಶುಡ್ ಟ್ರೈ ದಿಸ್. ಇಟ್ ಈಸ್ ಟೀ ಕಲ್ಚರ್ ಆಫ್ ದ ವರ್ಲ್ಡ್ ಬ್ರ್ಯಾಂಡಿಂದ. ಅದರಲ್ಲಿ ಎಷ್ಟೊಂದಿರುತ್ತೆ. ದ ಕಲೆಕ್ಷನ್ ಇಸ್ ಥ್ರೋಟ್ ರೆಸ್ಕ್ಯೂ. ತೋರ್ಸು, ನನಗೆಲ್ಲಿ ಕಾಣಿಸುತ್ತೆ ಇಲ್ಲಿಂದ ಅಷ್ಟು ಉದ್ದಿಂದ. How many times sorry ಹೇಳ್ತೀಯ ಮಗಳೇ? It's okay ಮಗಳೇ. I did not inside. Like a knot. So put it in. Put the lower part. Put it around your face and sew it like that. ತೋರ್ಸು. If I can help, I can help you. No, I don't need any help. You need to sit, fix it around it and get it. Eyes, so the mouth can relax from that like this. This thought will keep your, will help. This is my note. Get the line that the line that tinted from there is like a note. I can type. No. ಮತ್ತೆ no. ಸಾಂಗ್ ಹಾಕ್ಲಾ? This is loop. ಹಾಕ್ಬೋದಾ ಸಾಂಗು? What? ಇದರಲ್ಲಿ. Yeah. Grandpa Pig is taking Pepper and George on a boat trip. Polly Parrot is going too. Grandpa Pig, have you got your mobile phone? Yes, Granny Pig. Don't drop it in the water. ಕೂತ್ಕೋತೀಯಾ? I'm surprised it's still afloat. This rusty boat will still be afloat long after your old tin boat has sunk to the bottom of the river. Granddad Dog is Grandpa. ಈ ಒಂದು ಆಟ ಸಾಮಾನು ಏನು ಕೊಟ್ಟಿದ್ದೀನಲ್ವಾ, ಇದರಲ್ಲಿ ವಿಡಿಯೋ ಬರೋದಿಲ್ಲ, ಆಡಿಯೋ ಮಾತ್ರ ಬರುತ್ತೆ. ಇದರಿಂದ ನಾನು ಏನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಇನ ಪಾಪುದು ಲಿಸ್ನಿಂಗ್ ಸ್ಕಿಲ್ಸ್ ಮತ್ತು ಕಾನ್ಸಂಟ್ರೇಷನ್. ನೀವು ಮಧ್ಯದಲ್ಲಿ ನೋಡ್ಬೋದು, ನಾನು ಇನ ಪಾಪು ಜೊತೆ ಮಾತಾಡ್ತಾ ಇದ್ದೀನಿ. ಏನಂದರೆ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಿ. ಯಾವುದ್ರಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನಾಯಿತು ಅಂತ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ಮಗುಗೆ ಎಷ್ಟು ಮೆಮರಿ ಪವರ್ ಇದೆ ಅಂತ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಎರಡನೇ ರೀತಿಯಾಗಿ ನಾನು ಇನ ಪಾಪುನ ಎಂಗೇಜ್ ಆಗಿ ಇಡೋದಕ್ಕೆ ಟ್ರೈ ಮಾಡುವಂಥ ಒಂದು ರೀತಿ. ಬೇಸಿಕಲಿ ಜೋಕಾಲಿ ಮೇಲೆ ಕೂರಿಸ್ಬಿಟ್ಟು ಇಲ್ಲ ಸೋಫಾ ಮೇಲೆ ಕೂರಿಸ್ಬಿಟ್ಟು ಆಡಿಯೋ ಬರೋ ಅಂಥ ಒಂದು ಟಾಯ್ನ ಹಾಕ್ತೀನಿ. ನಾನು ಹಾಡನ್ನ ಹಾಕೋದಿಲ್ಲ. ಅಕಸ್ಮಾತ್ ಮ್ಯೂಸಿಕ್ ಥರ ಏನಾರು ಹಾಕಬೇಕಂದ್ರೆ ನಾನು ದೇವ್ರ ಮಂತ್ರಗಳನ್ನ ಹಾಕ್ತೀನಿ. ಆಮೇಲೆ ರಾಮಾಯಣ ಸ್ಟೋರೀಸ್ನ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇದು ಪೆಪ್ಪಾ ಪಿಗ್ ಟಾಯ್ ಆಗಿರೋದ್ರಿಂದ ಪೆಪ್ಪಾ ಪಿಗ್ ಸ್ಟೋರೀಸ್ ಬರ್ತಾಯಿದೆ. ಇದರಲ್ಲಿ ಸಾಂಗ್ಸ್ ಕೂಡ ಬರುತ್ತೆ, ಬಟ್ ನಾನು ಅಷ್ಟಾಗಿ ಅದನ್ನು ಪ್ರಿಫರ್ ಮಾಡೋದಿಲ್ಲ. ಮ್ಯಾಚಿಂಗ್ ಇರೋದು ಈಗಲೂ I don't have an igloo. I have stop symbol. I want to have it. You missed it. ಅಂತೊಳಗೆ ಇಲ್ಲಿ ನೋಡ್ಕೊ. See what you are getting. I have Joker. I don't have anything. I have the music symbol. Okay. Next one. I have Bob. Oh, Bomba. Bomb. Again bomb. Clock. ಇದು ಮೂರನೇ ರೀತಿ ನಾನು ಹೇಗೆ ಇನ ಪಾಪುನ ಆಫ್ ಸ್ಕ್ರೀನ್ ಇಡ್ತೀನಿ ಅಂತ. ಈ ಆಟ ಬಂದು ಸ್ಪಾಟೆಟ್ ಅಂತ. ಇದನ್ನು 3.5 ವರ್ಷದ ಮೇಲಿರೋರು ಯಾರು ಬೇಕಾದರೂ ಆಡ್ಬೋದು. ಬಟ್ ನಾನು ಇದನ್ನು ಇನಾಗೆ 3 ವರ್ಷ ಇರಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ.
ಈ ಆಟದಿಂದ ಏನೆಲ್ಲ ಇಂಪ್ರೂವ್ ಆಗುತ್ತೆ ಅಂದರೆ ಮಗುದು ಐಡೆಂಟಿಫಿಕೇಷನ್ ಸ್ಕಿಲ್ಸ್ ತುಂಬಾ ಜಾಸ್ತಿ ಆಗುತ್ತೆ, ಮತ್ತು ಅವ್ರು ಎಷ್ಟು ಇಂಪಲ್ಸಿವ್ ಆಗಿ ಎಷ್ಟು ಕಾಮನಾಲಿಟೀಸ್ನ ಐಡೆಂಟಿಫೈ ಮಾಡ್ಬೋದು ಅಂತ ಕೂಡ ಗೊತ್ತಾಗುತ್ತೆ. ಸೊ ಈ ಆಟ ಬಂದು ಅವರ್ ಮೋಸ್ಟ್ ಫೇವ್ರೆಟ್. ಈಗ ನಾವು ಇದನ್ನು ಒಂದು 15th 20th ಟೈಮ್ ಆಟ ಆಡ್ತಾ ಇದ್ದೀವಿ ಆಗಲೇ, ಆ್ಯಂಡ್ ಅದಕ್ಕೋಸ್ಕರ ರಾಮ್ಗೆ ಶೂಟ್ ಮಾಡೋದಕ್ಕೆ ಹೇಳಿದ್ದೆ. ಇನ್ನೊಂದಷ್ಟು ಕಂಪ್ಲೇಂಟ್ ಇದೆ ಆಯಿತಾ. ಒಂದಷ್ಟು ಜನ ಏನು ಹೇಳ್ತಾರೆ ಅಂದರೆ, ಏನಕ್ಕೆ ಇಷ್ಟೊಂದು ಟಾಯ್ಸ್ ಕೊಡಿಸ್ಬೇಕು, ಮನೆಯೆಲ್ಲ ಗಲೀಜಾಗುತ್ತೆ ಅಂತ ಒಬ್ರು ಅಂತಾರೆ. ಇನ್ನೊಬ್ರು ಹೇಳ್ತಾರೆ 5 ನಿಮಿಷ ಇಟ್ಕೊಳ್ಳೋದಿಲ್ಲ, ಎಲ್ಲ ಮುರಿದಾಕ್ಬಿಡ್ತಾನೆ, ಅಥವಾ 3 ನಿಮಿಷ ಇಟ್ಕೊಳ್ಳೋದಿಲ್ಲ, ಎಲ್ಲ ಚಲಾಪಿಲ್ಲಿ ಮಾಡಿಬಿಡ್ತಾರೆ ಅಂತ. ಹೌದು, ಮಕ್ಕಳು ಎಕ್ಸ್ಪ್ಲೋರ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬೊಬ್ಬರು ಫಸ್ಟ್ ಎಲ್ಲ ಸುರಿದ್ಬಿಟ್ಟು ಆಮೇಲೆ ಆಟ ಆಡ್ತಾರೆ, ಒಬ್ಬೊಬ್ಬರು ಒಂದೊಂದೇ ತೆಕ್ಕೊಂಡು ಆಟ ಆಡ್ತಾರೆ, ಒಬ್ಬೊಬ್ಬರು ಫಸ್ಟ್ ಅದನ್ನು ಮುರಿಯೋದಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ಸೊ ಅದು ಏನೇ ಆಗಿರ್ಬೋದು, ನಾವು ಎಷ್ಟು ಜಾಸ್ತಿ ಟಾಯ್ಸ್ ಕೊಡಿಸ್ತೀವೋ ಅಷ್ಟೇ ನಾವು ಅದನ್ನು ಆರ್ಗನೈಸ್ಡಾಗಿ ಇಡೋದಕ್ಕೆ ಟ್ರೈ ಮಾಡಬೇಕು. ನಾನು ನಿಜ ಹೇಳ್ತೀನಿ, ಇನ್ನ ಪಾಪು 0 years ಇಂದ ಇರೋ ಟಾಯ್ಸ್ನು ನಾನು ಇವತ್ತಿಗೂ ಅಷ್ಟೇ ನೀಟಾಗಿ ಎತ್ತಿಡ್ತೀನಿ. ಆ್ಯಂಡ್ ಇದುವರೆಗೂ ಅವಳದು ಒಂದೇ ಒಂದು ಆಟ ಸಾಮಾನು ಸೆಟ್ಟಲ್ಲೂ ಒಂದು ಐಟಮ್ ಕೂಡ ಕಳೆದೋಗಿರೋದಿಲ್ಲ. ಯಾವತ್ತಿದ್ರೂ ನಾವು ಟಾಯ್ಸ್ನ ಯಾವ ರೀತಿಯಾಗಿ ಪ್ಲೇಸ್ ಮಾಡ್ತೀವಿ ಅದರ ಪ್ರಕಾರ ಕೂಡ ಮಕ್ಕಳು ಆಟ ಆಡ್ತಾರೆ. ಫಾರ್ ಎಕ್ಸಾಂಪಲ್, ಟೇಬಲ್ ಈಸ್ ಒನ್ ಕಾಮನ್ ಪ್ಲೇಸ್ ಅವಳು ಹೋಗೋದು, ಆ್ಯಂಡ್ ಜಾಸ್ತಿ ವಿಸಿಬಿಲಿಟಿ ಇರೋ ಜಾಗ ಅಲ್ವಾ. ಸೊ ಅಲ್ಲಿ ನಾನು ಯಾವಾಗಲೂ ಲೆಗೋಸ್ನ ಇಟ್ಟಿರ್ತೀನಿ. ಬಿಕಾಸ್ ಒಂದು ಸಲ ಲೆಗೋ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನ ಪಾಪು 2 hours ಲೆಗೋಸ್ನ ಆಡ್ತಾಳೆ. ಎಸ್, ನೀವು ನಂಬೋದಿಲ್ಲ, ಬಟ್ 2.5 hours ಇಸ್ ದ ಹೈಯೆಸ್ಟ್ ಶಿ ಹ್ಯಾಸ್ ಪ್ಲೇಡ್ ಲೆಗೋಸ್ ಆನ್ ಹರ್ ಓನ್. ಆಯಿತಾ. ಅದು ಬಿಟ್ಟರೆ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಚಿಕ್ಕ ಟಾಯ್ಸು ಮತ್ತು ರಿಟರ್ನ್ ಗಿಫ್ಟಲ್ಲೆಲ್ಲ ಬಂದಿರ್ತಲ್ಲ, ಅದರೆಲ್ಲನೂ ಅಷ್ಟೇ ಅವಳಿಗೆ ಆಟ ಆಡೋಕ್ಕೆ ತುಂಬಾ ಇಷ್ಟ. ಅದನ್ನೆಲ್ಲ ಟ್ರೆಷರ್ ಥರನೇ ನೋಡ್ಕೋತಾಳೆ. ಅದಕ್ಕೋಸ್ಕರ ನಾನು ಅದನ್ನು ಡಿಫ್ರೆಂಟ್ ಬಾಕ್ಸಸ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಬಾಕ್ಸಲ್ಲಿರುತ್ತೆ, ಆ್ಯಂಡ್ ಬೇರೆ ರೀತಿಯಾಗಿ ಆಟ ಆಡೋ ಅಂಥದ್ದೆಲ್ಲ ಇನ್ನೊಂದು ಬಾಕ್ಸಲ್ಲಿರುತ್ತೆ. ಆ್ಯಂಡ್ ಇನ್ನ ಪಾಪು ಕರೆಕ್ಟಾಗಿ ಗೊತ್ತು, ಇಫ್ ಶಿ ವಾಂಟ್ ಸಮಥಿಂಗ್ ವೆರಿ ಸ್ಮಾಲ್ ಅದನ್ನ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ. ಆ್ಯಂಡ್ ನಾನು ಅವಳ ಮುಂದೆ ಮನೆ ಕ್ಲೀನ್ ಮಾಡ್ತಾಯಿದ್ರೆ ಶಿ ವಿಲ್ ಆಲ್ಸೋ ಹೆಲ್ಪ್ ಮೀ. ಫಾರ್ ಎಕ್ಸಾಂಪಲ್, ಇವಾಗ ಗ್ರಿಪ್ ಸಾಕ್ಸ್ನ ವಾಪಸ್ ಇಡೋದಕ್ಕೆ ಹೇಳಿದೆ. ಸೊ ಶಿ ವೆಂಟ್ ಆ್ಯಂಡ್ ಕೆಪ್ಟ್ ಇಟ್ ಬ್ಯಾಕ್ ಆ್ಯಂಡ್ ಶಿ ಕೇಮ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿರ್ಬೋದು, ದಿನಾನು ಇದೇ ಥರ ಕ್ಲೀನ್ ಮಾಡಬೇಕಾ ಅಂತ. ಡಿಪೆಂಡ್ಸ್ ಆನ್ ದ ಡೇ. ಫಾರ್ ಎಕ್ಸಾಂಪಲ್, ಇವಾಗ 2.5 weeksಯಿಂದ ನಾವು ದಿನ ಕ್ಲೀನ್ ಮಾಡ್ತಾಯಿದ್ದೀವಿ ಈ ಥರ ಮನೇನ. ಬಿಕಾಸ್ ಈನಾ ಪಾಪು ಹ್ಯಾಸ್ ಯೂಸ್ಡ್ ಟಾಯ್ಸ್ ದ ಹೋಲ್ ಡೇ. ಇಲ್ಲ ಅಂದರೆ ಒಂದು 3-4 ದಿವಸಕ್ಕೆ ಒಂದು ಸಲ ಮಾಡಿದ್ರೂ ಸಾಕು, ಅಷ್ಟೇ ಯುಟಿಲೈಸ್ ಆಗಿರುತ್ತೆ. ಈ ಸೆಟಪ್ ಏನು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಮನೆಯದು ಡೈನಿಂಗ್ ಏರಿಯಾ. ಬಟ್ ನಾನು ಟೇಬಲ್ನ ಫುಲ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಮಾಡಿಬಿಟ್ಟು ಇದನ್ನು ಇನ್ನ ಪಾಪು ಪ್ಲೇ ಏರಿಯಾ ಆಗಿ ಮಾಡಿದ್ದೀನಿ. ಆ ಕಿಚನ್ ಏನು ನೋಡ್ತಾ ಇದ್ದೀರಲ್ವ, ಅದರಲ್ಲಿ ರಿಯಲ್ ಆಗಿ ನೀರು ಬರುತ್ತೆ. ಆ್ಯಂಡ್ ನನಗೇನಾದ್ರು ತುಂಬ ಕೆಲಸ ಇದ್ದಿದ್ದ ದಿವಸ ನಾನು 1 filter ಅಷ್ಟು ನೀರು ಹಾಕ್ಕೊಟ್ರೆ ಇನ್ನ ಪಾಪು ಆರಾಮಾಗಿ ಸೂಪ್ ಮಾಡಿದೆ, ಜ್ಯೂಸ್ ಮಾಡಿದೆ ಅಂತ ಅಂದ್ಕೊಂಡು ಆರಾಮಾಗಿ ಶಿ ವಿಲ್ ಬಿ ಪ್ಲೇಯಿಂಗ್ ಬೈ ಹರ್ ಸೆಲ್ಫ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಆಲ್ಸೋ ಇದು ಅವಳ ರೊಟೇಟಿಂಗ್ ಬುಕ್ ಶೆಲ್ಫ್. ಇಲ್ಲಿ ಎಲ್ಲ ಥರದ ಬುಕ್ಸನ್ನು ಇಟ್ಟಿದ್ದೀನಿ. ಸೊ ಅವಳು ಅಷ್ಟೇ ಒಂದು ಬುಕ್ ಓದಾದ ತಕ್ಷಣ ವಾಪಸ್ ಇಟ್ಬಿಟ್ಟು ಇನ್ನೊಂದು ಬುಕ್ನ ತರೋದು. ಈ ಥರ ಇದೆ ಇನ್ನ ಪಾಪದು ಪ್ಲೇ ಏರಿಯಾ. ಇದು ಇಮಿಡಿಯೇಟಾಗಿ ಬೇಕಾಗಿರೋ ಟಾಯ್ಸು. ಈ ನಡುವೆ ಸ್ವಲ್ಪ ಜಾಸ್ತಿ ಶಾಪಿಂಗ್ ಹೋಗೋ ಥರ ಅಥವಾ ಫ್ಲೈಟಲ್ಲಿ ಹೋಗೋ ಥರ ಹೆಡ್ಫೋನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ. ಆ್ಯಂಡ್ ಇದು ಅವಳು ಜಿಮ್ಮು. ಇನ್ನು ಒಂದ್ಸಲ ಅದ್ರಲ್ಲಿ ಜೋಕಾಲಿ ಹೆಂಗೆ ಆಡ್ತೀಯ ತೋರಿಸ್ತೀಯಾ? ಒಂದ್ಸಲ ನೀನು ಕುತ್ಕೊಂಡು ಜೋಕಾಲಿ ಆಡಿ ತೋರಿಸ್ತೀಯಾ? ಇವ್ರು ಬ್ಯುಸಿನಾ? ಆಮೇಲೆ ಇದು ಇಲ್ಲಿ ಲೆಗೋ ಆಡೋದು. ರೀಸೆಂಟ್ಲಿ ತುಂಬ ಇಂಟ್ರೆಸ್ಟ್ ಇದೆ ಲೆಗೋಸ್ನ ಜೋಡಿಸೋದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಲೆಗೋ. ತುಂಬ ಜನ ಕೇಳ್ತಾ ಇರ್ತೀರಲ್ವ, ಏನೆಲ್ಲ ಮಾಡಿಬಿಟ್ಟು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ತೀವಿ ಅಂತ. ಸೊ ದಿಸ್ ಇಸ್ ಹರ್ ಬುಕ್ ಸ್ಟ್ಯಾಂಡ್. ಎಲ್ಲ ಥರ ಬುಕ್ಸ್ ಇದೆ ಇದರಲ್ಲಿ. ಎಸ್ಪೆಷಲಿ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ಅಲ್ಲೆಲ್ಲ ನಾವು ಬುಕ್ಸ್ ತೊಗೊಂಡು ಬರ್ತೀವಿ. ಸೊ ಅವಳಿಗೆ ನೆನಪಿರುತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಏನು ಎತ್ತ ಅಂತ. ಆ್ಯಂಡ್ ದೀಸ್ ಆರ್ ಹರ್ ಮೋಸ್ಟ್ ರೀಸೆಂಟ್ ಫೇವ್ರೆಟ್ ಬುಕ್ಸ್. ಇದಿಷ್ಟು ಪ್ರಿನ್ಸಸ್ ಬುಕ್ಸ್. ಆ್ಯಂಡ್ ಎಲ್ಲ ಅವಳೇನು ಟಿ ವಿನಲ್ಲಿ ನೋಡ್ತಾಳೆ ಅದು ಕೂಡ ಇದೆ. ದಟ್ ಇಸ್ ಪೆಪ್ಪಾ ಪಿಗ್. ದಿಸ್ ಇಸ್ ಹರ್ ಫೇವ್ರೆಟ್ ಬುಕ್. ಅವಳ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಮಾತುಕತೆ ನಡೀತಾ ಇದೆ. ಆಮೇಲೆ ಇದು ಬ್ಲೂಯಿ, ಅದನ್ನು ತುಂಬ ಇಷ್ಟ. ಸೊ ಲೈಕ್ ದಿಸ್. ಒಂದ್ಸಲ ಫುಲ್ ಬುಕ್ ಕಲೆಕ್ಷನ್ ತೋರಿಸ್ತೀನಿ ನಾನು, ಅದನ್ನ ಅರೇಂಜ್ ಮಾಡಿಕೊಂಡು ಯಾವ ಥರ ಎಲ್ಲ ಇದೆ ಅಂತ. ಸೊ ಇದೆಲ್ಲ ಮಕ್ಕಳ ಜೊತೆ ಆಟ ಆಡೋದು. ಸ್ಟ್ರೋಲರ್, ಪಾಪು ಮತ್ತು ಹೈ ಚೇರ್. ಸೊ ಇವಾಗ ಇದಿಷ್ಟನ್ನು ಕ್ಲೀನ್ ಮಾಡಿದ್ದಾಯಿತು.
ನೀಟಾಗಿ ಕೇಳಬೇಕು. ಏನು ಬೇಕು? This is supposed to be there every day. Where was it supposed to be? Here. ಸ್ವಲ್ಪ ಜಾಗ ಬಿಡಿ ಕೊಡ್ತೀನಿ. In that in the house. So for the ones to look, put it like here then. ಇಲ್ಲ ಆ ಕಡೆ ಬೀಟ್ ಯಾವತ್ತು Here. ನಾ ಒಳಗೆ ಹಾಕ್ತೀನಿ. This ನಾ ಹಾಕ್ಕೊಡ್ತೀನಿ ಬಿಡಪ್ಪಾಜಿ. now the spoon. Oh. Okay, now we can. You want to say thank you? Yeah, but I don't like. Thank you ಹೇಳಲ್ವಾ? No, I'm tired. Tired? So I cannot. I have cough and I still help you, right? And you still can't say thank you? Thank you. Uh-huh. ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಮಗೆ ರಜಾ ಇತ್ತು, ಸೊ ವಿ ವರ್ ಎಂಜಾಯಿಂಗ್ ಅ ಸ್ಲೋ ಮಾರ್ನಿಂಗ್. ಇದು ಇನ್ನೊಂದು ರೀತಿಯಾದ ನೋ ಸ್ಕ್ರೀನ್ ಟೈಮ್. ಬೇಸಿಕಲಿ ನೀವು ಮಗುನ ಕರ್ಕೊಂಡು ನೇಚರ್ ಜಾಗಕ್ಕೆ ಹೋಗ್ಬೋದು, ಅಥವಾ ಮನೆ ಆಚೆ ಕಡೆನೇ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಎಲ್ಲನೂ ತೋರಿಸ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದನೂ ಅಷ್ಟೇ ಮಗುಗೆ ಸ್ಕ್ರೀನೇ ನೋಡಬೇಕು, ಅಲ್ಲಿ ಏನಾಗ್ತಾಯಿದೆ ಅಂತಲೇ ನೋಡಬೇಕು, ಆ ಥರ ಏನೂ ಯೋಚನೆ ಬರೋದಿಲ್ಲ. ಆ್ಯಂಡ್ ಒಂದು ಫ್ಯಾಮಿಲಿ ಬಾಂಡಿಂಗ್ನ ಕೂಡ ಬೆಳೆಸ್ಕೋಬೋದು. ನಮ್ಮ ಮಮ್ಮಿ ಮಾಡಿರೋದು ದೋಸೆ ಇಷ್ಟು ಸೂಪರಾಗಿ ಬಂದಿದೆ. ಸ್ಪ್ರೆಡ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಎಷ್ಟು ಏರಿ ಇದೆ. ನನಗೆ ರಾಮ್ಗೆ ಸ್ವಲ್ಪ ಡುಮ್ಮಗಿರೋ ದೋಸೆ ಇಷ್ಟ, ಸ್ವಲ್ಪ ದಪ್ಪ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕುರುಮ್ ಅಂತ. ದೋಸೆಗೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ, ಬಿಕಾಸ್ ಒಂದೊಂದ್ಸಲ ಜಾಸ್ತಿ ಆಗಿಬಿಟ್ರೆ ಅಂತ. ಡಿಪೆಂಡಿಂಗ್ ಆನ್ ದ ದೋಸೆ ಅಲ್ವಾ, ಫಸ್ಟ್ ದೋಸೆಗೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಆ ಥರ ಇರುತ್ತೆ. ಅದು ಇಲ್ಲ ಅಂದರೆ ಇನ್ನೊಂದಿದೆ, ಆಲಿವ್ ಆಯಿಲ್ದೇ ಸ್ಪ್ರೇ ಮಾಡೋದಿದೆ, ಗ್ರಾಜಾ ಅಂತ. ಒನ್ ಆಫ್ ದ ವೆರಿ ನೈಸ್ ಬ್ರ್ಯಾಂಡ್. ಇದು ನಾನು ಫಸ್ಟು ಹೋಲ್ ಫುಡ್ಸಲ್ಲಿ ನೋಡಿದ್ದೆ, ಆಮೇಲೆ ಕಾಸ್ಟ್ಕೋನಲ್ಲಿ ಬಂದಾಗ ತುಂಬಾ ಕಡಿಮೆ ರೇಟಲ್ಲಿ ಸಿಕ್ಕಿತ್ತು, ಫಾರ್ ಅ ವೆರಿ ಹೈ ಕ್ವಾಲಿಟಿ ಥಿಂಗ್. ಆವಾಗ ತೊಗೊಂಡಿದ್ದು. ದೋಸೆ ಜೊತೆಗೆ ಏನು ಮಾಡಿದ್ದೀವಿ ಅಂದರೆ, ನಾವು ಇತ್ತೀಚೆಗೆ ಆಲೂಗಡ್ಡೆ ಪಲ್ಯ ಮಾಡೋದಿಲ್ಲ, ಟೋಫು ಪಲ್ಯ ಮಾಡ್ತೀವಿ. ಸೊ ಟೋಫು ಪಲ್ಯಗೆ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಡ್ತೀವಿ ಅಷ್ಟೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅನ್ನೋದ್ರ ಜೊತೆ ಕೋಕೋನಟ್ ಚಟ್ನಿ ಮಾಡಿದ್ದಾರೆ ನಾವು, ಅದಷ್ಟು. ಅದು ದೋಸೆ ಇಸ್ ರೆಡಿ. ಅದು ಭಾಳ ಏರಿಯಾಗಾಗಿದ್ದಲ್ಲ ಅವನು ನನಗೆ ಕರೆದ, ನೀನು ಬರ್ಬೋದು ಬೇಕಿದ್ರೆ ಅಂತ. ಅವನು ನನಗೆ ಹೇಳಿ ಹೋಗಿರೋದಷ್ಟೇ. ಅವಳು ಚೇರ್ ತೊಗೊಂಡು ಹಿಂದೆನೇ ಹೇಳ್ಕೊಂಡು ದರ ಅಂತ ಹೇಳ್ಕೊಂಡು ಹೋಗ್ತಾರೆ. ಡಬಲ್ ಹಾಕ್ದ, ಎರಡೆರಡು ಹಾಕ್ದ ಅಲ್ಲಿ. ಜಸ್ಟ್ ಪುಟ್ ಒನ್. ಲೈಟ್ ಹಾಕಿಲ್ಲ ಲೈನು. 5ನೇ ಟಿಪ್ ಏನಂದರೆ, ಎನಿ ಆಫ್ ದ ಬಿಲ್ಡಿಂಗ್ ಬ್ಲಾಕ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಆಡಿಸಿದ್ರೆ ದೇ ವಿಲ್ ಬಿ ಸೆಲ್ಫ್ ಎಂಗೇಜ್ಡ್. ನೀವು ಇದನ್ನು ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಬೇಕು. Oh, you're making like a pizza in front of it? No, I'm making like some mini ones. Like an airport? No, like I don't know what I do like that. I know what to do like that. ಏನು ಮಾಡ್ತಿದ್ಯಾ ಹೇಳು. I know what to do. ಅಷ್ಟೊಂದು ಶಾಕ್ ಯಾಕೆ ಆಗ್ತೀಯ ಇನ್ನ? I want to because I want to decorate the house. Of the valley. ದಿವಾಲಿನಾ? Diwali in this house. This is inside the house. There is canyons who they will eat.
okay for that class. 7. But no music yet for the weekend. Oh yeah. Who's correct? Oh yeah. ಸೊ ಇಲ್ಲಿವರೆಗೂ ಈ ವಿಡಿಯೋ ನೀವು ನೋಡಿದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಹತ್ರ ಹೈಪ್ ಅಂತ ಒಂದು ಬರುತ್ತೆ ಬಟನ್, ಹೈಪ್ನ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಎಲ್ಲರಿಗೂ ಸಿಗ್ತೀನಿ ಮತ್ತೆ. ಬಾಯ್.